ಹುಡುಕೊಂಬಂದು ಎಲ್ಲ ನಿಲ್ಸಿದ್ರೆ ಏನು ಅಂದ್ಬಿಟ್ಟು ಪಾಪ ಇವರು ನಮ್ಮ ಜೊತೆಲೆಲ್ಲ ಹುಡುಕ್ತಿದ್ರು. ಹಂಗಾಗಿ ಮಳೆ ಈ ತನಕ ಎಷ್ಟು ಖರ್ಚು ಮಾಡಿದ್ದೀಣ? 1.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಪೂರ್ತಿ ನಾಲೆ ಇದ್ರ ಮೇಲೆ, ನಾಲೆ ನೀರ್ ಮೇಲೆ ಅವಲಂಬಿತ. ಇದು ಎಷ್ಟು ತಿಂಗಳು ಕಬ್ಬು? 9 ತಿಂಗಳಾಗಿದೆ. ಚೆನ್ನಾಗಿ ಬಂದಿತ್ತಲ್ಲ ಕಬ್ಬು, ಹೈ ಕ್ಲಾಸ್ ಬಂದ. ಒಂದು 2 ತುಳಿ ಬರುತ್ತಲ್ಲ ಕಬ್ಬು, 2 ತುಳಿ ಕಬ್ಬು ಬರುತ್ತೆ ಈಗ. ಈಗ ನೀರಿಲ್ಲದೆ ಹಿಂಗೆ ಅಧ್ವಾನ ಆಗಿದೆ. ಈಗ 1700 ಕೇಳ್ತಾರೆ ಟನ್. ಯಾರು ಸರ್ಕಾರದವ್ರಿಗೆ ಇದೆಲ್ಲ ಕಾಣಲ್ವ ಹೆಂಗೆ ಅಂತ? ಎಲ್ಲ ಅವೈಜ್ಞಾನಿಕ ತೀರ್ಮಾನಗಳು ತಗೊಂಡು ಎಷ್ಟು ತಿಂಗಳು? ಒಂದು 11 ತಿಂಗಳು 11 ತಿಂಗಳು ಕಬ್ಬು. ಒಂದು ಅಲ್ಲೇ ಇರಲಿ ಕರೆಕ್ಟ್ ಆಯ್ತಲ್ಲೇ. ಬ್ಯಾಟ್ರಿ ಕಡಿದಿಲ್ಲ, ಅವರೇ ರಿಜೆಕ್ಟ್ ಮಾಡ್ತಾರೆ. ಇದು ಒಣಗೋಗೋದ ಕಬ್ಬು ಅಂದ್ಬಿಟ್ಟು. ಅಲ್ಲೇ ಬೇಡ ಅಲ್ಲೇ ರೀ, ಅಲ್ಲೇ ಅವರೇ ಕರ್ಕೊಬರ್ಬೇಕು. ತುಂಬ ಜನ ಏನು ಬೇಡಪ್ಪ, ನಾನೊಬ್ಬ ಬಂದ್ರೆ ಯಾವ ಲೆಕ್ಕ? ಯಾರಾದ್ರೂ ರೈತರು ಬಂದು ಮಾತಾಡ್ರಿ. ಸತೀಶ, ಎಷ್ಟು ತಿಂಗಳ ಕಬ್ಬ ಇದು? 8 ತಿಂಗಳು ಕಣ. ಹಾಕಿರೋ ಬಂಡವಾಳ ಸಿಗೋದಿಲ್ಲ, ಏನು ಸಿಗೋದಿಲ್ಲ, ಪ್ರಯೋಜನ. ಹಾಕಿರೋ ಬಂಡವಾಳ ಆಯ್ತು, ಸಾಲ ಮಾಡಿ ಹಾಕ್ತೇವೆ ನಾವು. ಏನು ಪರಿಹಾರ ನೋಡಿ ಹಿಂಗೆ ಕಡಿತಾರದಣ. ಹಿಂಗೆ ಸುಮಾರು ಎಕರೆ ಆಗವ, ಯಾರು ತಿರುಗಿ ನೋಡ್ತಾ ಇಲ್ಲ. ಎಲ್ಲ ಹಿಂಗೆ ಒಣಗೋಗವ, ಎಲ್ಲ ಹಿಂಗೆ ಆಗಬೇಡ. ರಸ ಸುಂಡೋಗಿದೆ ಅಂತ ನೀರಿದ್ದಿರೋದಕ್ಕೆಲ್ಲ ಒಳ್ಳೆ ಜೋಳದ ಕಡ್ಡಿ ಆದಂಗೆ ಥರ ಎಲ್ಲ ಬೆಂಡ್ ಆಗೋಯ್ತು. ಇದಾದ್ಮೇಲೆ ತೋರಿಸಿ ಇದನ್ನು ತೋರಿಸಿ. ಹಿಂಗೆ ಬೆಳ್ಳಿಗೆ ಬೆಂಡಾಗ ಹಿಂಗಾದಾಗ ತೂಕ ಬರಲ್ಲ, ಸಕ್ಕರೆ ಬರಲ್ಲ, ಇಳುವರಿ ಬರಲ್ಲ. ಸ್ವಲ್ಪ ಸಣ್ಣ ನೀರಿಲ್ದರೆ ರೈತರ ಕತೆ ಮುಗೀತು. ನೀರಿಲ್ದಾನೆ ಎಲ್ಲ ಹಿಂಗೆ ಒಣಗೋಗಿರ್ಬೇಕು. ಇದೆಲ್ಲ ದೊಡ್ಡ ದುರಂತ ಇದು. ನಾಲೆಯಲ್ಲಿ ಇದು ಡ್ಯಾಮಲ್ಲಿ ನೀರು ಇಟ್ಕೊಂಡು ನೀರು ಕೊಡೋ ಯೋಗ್ಯತೆ ಅವ್ರಿಗಿಲ್ಲ ಅಂದರೆ ಈ ಅನ್ಯಾಯ ಇದೆಲ್ಲ ನೋಡೋರು ಯಾರಿದನ್ನು? ರೈತರು ಏನೋ ಎಲ್ಲೋ ಕೂತ ಇದನ್ನು ನೋಡೋರು ಯಾರಿದನ್ನು? ಅಥವಾ ಬರೀ ಅಧಿಕಾರಕ್ಕೆ ನೋಡ್ತಾರೆ, ರೈತರ ಬಗ್ಗೆ ಅಂತಲೇ ಇರೋದು. ಈ 86 ಅಡಿ ಇದೆ. ಈಗ ಏನು ಬಂದಿದೆ ಇವ್ರಿಗೆ? ಜನ ಹಿಂಗೆ ಗೋಳಾಡಿಸ್ತಾರಲ್ಲ ಇವರು. ನಾವು ಇದು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರಿಗೆ ಬೇಕ್ರಿ ಇವ್ರು ಸಾಲ ಮನ್ನಾ ಮಾಡೋದು? ರೈತರಿಗೆ ಉಳಿಸಿದ್ರೆ ಆಗ್ತಿರ್ಲಿಲ್ವಾ? ಅವ್ರ ದುಡ್ಡು ಅವ್ರಿಗೆ ಸಿಗ್ತಿರ್ಲಿಲ್ವಾ? ರೈತರ ಕಡೆ ಯಾರು ತಿರುಗಿ ನೋಡೋರೇ ಇಲ್ಲ. ರೈತರ ಕಡೆ ಒಬ್ಬರು
ನಡಿ ಕಬ್ಬನ್ ಮಾಡ್ತಿರ್ಕೊಂಡು ಅದಕ್ಕೆ